शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्करं लोकशङ्करम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। नमो नमः शङ्करपादुकाभ्याम् नमो नमः सद्गुरुपादुकाभ्याम्। भगवद्भक्तರು, ತತ್ವ ಜಿಜ್ಞಾಸು ಸಾಧಕರು, ಸದ್ಗುರು ಭಕ್ತರು, ವೇದಾಂತ ಅಭಿಮಾನಿಗಳು, ವೇದಾಂತ ಪ್ರಿಯರು, ವೇದಾಂತ ಆರಾಧಕರು ಆಗಿರುವ ತತ್ವ ಜಿಜ್ಞಾಸು ಸಾಧಕರಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಸಪ್ತಮಿ ತಿಥಿ ವಾರ ಗುರುವಾರ 2024 ಇಸವಿ 30ನೇ ತಾರೀಖಿನ ಗುರುವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ವೇದಾಂತ ಡಿಂಡಿಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತೆ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಜ್ಞಿತಂ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ವೇದಾಂತ ಡಿಂಡಿಮ ಅದ್ಭುತವಾದ ಒಂದು ವೇದಾಂತ ಪ್ರಕರಣ ರತ್ನ ಗ್ರಂಥ. ಇದನ್ನು ಬರೆದಿರುವಂತಹ ಯತಿಪುಂಗವರು ನೃಸಿಂಹ ಸರಸ್ವತಿ ತೀರ್ಥರು. ಆ ಮಹಾತ್ಮರು ಯಾರೋ, ಎಲ್ಲಿ ಹುಟ್ಟಿದ್ರೋ, ಎಲ್ಲಿ ಬೆಳೆದರೋ, ಯಾವಾಗ ದೇಹವನ್ನು ತ್ಯಾಗ ಮಾಡಿದ್ರೋ ಗೊತ್ತಿಲ್ಲ. ಅವರು ರಚನೆ ಮಾಡಿರುವಂತ ಗ್ರಂಥ ಜೀವಂತವಾಗಿದೆ. ಎಲ್ಲ ಮಹಾತ್ಮರನ್ನು ನಾವುಗಳು ಕಣ್ಣುಗಳಿಂದ ನೋಡಿ ಅರ್ಥ ಮಾಡ್ಕೊಳ್ಬೇಕಾದ್ದಿಲ್ಲ. ಅವರ ಮಾತುಗಳಿಂದ,
ಅವರ ಗ್ರಂಥಗಳಿಂದ ಅವರ ಉಪದೇಶಗಳನ್ನು ಶ್ರವಣ ಮಾಡುತ್ತಾ ಧನ್ಯರಾದರೂ ಸಾಕು. ಕಥೆ ಕಟ್ಕೊಂಡು ಏನಾಗ್ಬೇಕು ನನಗೆ ಬೇಡ. ಇವತ್ತು 66ನೇ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. 66ನೇ ಶ್ಲೋಕ ವೇದಾಂತ ಡಿಂಡಿಮದಲ್ಲಿ. ನ ಜೀವ ಬ್ರಹ್ಮಣೋರ್ಭೇದ ಪಿಂಡ ಬ್ರಹ್ಮಾಂಡ ಭೇದತಃ ವ್ಯಷ್ಟೇ ಸಮಷ್ಟೇ ಏಕತ್ವಾತ್ ಇತಿ ವೇದಾಂತ ಡಿಂಡಿಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತನ್ನ ಅನೇಕ ಬಾರಿ ಹೇಳಿದ್ದಾರೆ. ತತ್ವ ಜಿಜ್ಞಾಸು ಸಾಧಕರಿಗೆ, ಮುಮುಕ್ಷ ಸಾಧಕರಿಗೆ, ಅಧ್ಯಾತ್ಮ ಸಾಧಕರಿಗೆ ಯಾವುದೇ ವೇದಾಂತ ಗ್ರಂಥವನ್ನ ಓದುವಾಗಲೂ ವೇದಾಂತ ಪ್ರವಚನವನ್ನ ಕೇಳುವಾಗಲೂ ಆ ಗ್ರಂಥಗಳನ್ನ ಯಾರೇ ಬರೆದಿರಲಿ ಅವರನ್ನು ಓದುವಾಗ ನಮ್ಮ ಮನಸ್ಸಿನಲ್ಲಿ ಬರಬೇಕಾಗಿರುವಂತ ಭವ್ಯವಾದ ಚಿತ್ರಣ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು. ಅದು ಭಗವದ್ಗೀತಾ ಗ್ರಂಥವಾಗಿರಬಹುದು, ಉಪನಿಷತ್ತಾಗಿರಬಹುದು, ಭಾಗವತವಾಗಿರಬಹುದು, ರಾಮಾಯಣ, ಭಾರತ, ಪುರಾಣಗಳಾಗಿರಬಹುದು. ಅದರಲ್ಲಿ ಏನಾದ್ರೂ ವೇದಾಂತಿ ವಿಚಾರ ಬಂದಿದೆ ಅಂದ್ರೆ ಅದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಅನುಗ್ರಹದಿಂದ. ಶಂಕರರಿಂದ ಈಚೆಗೆ ವೇದಾಂತ ಪ್ರಕರಣ ಗ್ರಂಥಗಳು ಲಕ್ಷಗಟ್ಟಲೆ ಇವೆ. ಸುಮಾರು 13 ಶತಮಾನಗಳಲ್ಲಿ ಸಾವಿರಾರು ಜನ ಸಂತ ಶ್ರೇಷ್ಠರು, ಯತಿವರೇಣ್ಯರು, ಮಹಾತ್ಮರು, ಜ್ಞಾನಿಗಳು ಅವತಾರ ಮಾಡಿ ಹೋಗಿದ್ದಾರೆ. ಅವರೆಲ್ಲರೂ ಗ್ರಂಥಗಳು ಬರೆದಿದ್ದಾರೆ, ವೇದಾಂತ ಗ್ರಂಥಗಳು. ಅಂತ ವೇದಾಂತ ಗ್ರಂಥಗಳನ್ನ ನಾವು ಅಧ್ಯಯನ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಬರಬೇಕಾಗಿರುವಂತಹ ಭವ್ಯವಾದ ವ್ಯಕ್ತಿ ಭಗವತ್ಪಾದ ಶಂಕರಾಚಾರ್ಯರು. ಎಂಥ ಮಾತು ನೋಡಿ, ಶಂಕರಾಚಾರ್ಯರಿಲ್ಲದೆ ವೇದಾಂತಗಳಿಲ್ಲ. ಅವರಿಗಿಂತ ಹಿಂದೆ ಕೆಲವರು ಬರೆದಿದ್ದು ವೃತ್ತಿಕಾರ, ಅದು ಬೇಡ ನಮಗೆ. ಶಂಕರಾಚಾರ್ಯರ ಅನಂತರ ಲಕ್ಷಾಂತರ ಜನ ಮಹಾತ್ಮರು ವೇದಾಂತಗಳ ಮೇಲೆ ಲಕ್ಷಾಂತರ ಗ್ರಂಥಗಳು ಬರೆದಿದ್ದಾರೆ. ಬೇಕಾದಷ್ಟೇ ಕನ್ನಡದಲ್ಲಿ, ಇಂಗ್ಲಿಷಿನಲ್ಲಿ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ತೆಲುಗು, ತಮಿಳು, ಬೇರೆ ಬೇರೆ ಭಾಷೆಗಳಿದೆ. ಸಂತೋಷ. ಈ ಎಲ್ಲ ಗ್ರಂಥಗಳಿಗೂ ಮೂಲ ಭಗವತ್ಪಾದ ಶಂಕರಾಚಾರ್ಯರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅವತಾರ ಮಾಡಿ ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳಿಗೆ ಭಾಷ್ಯಗಳನ್ನ ಬರೆಯದೆ ಹೋಗಿಬಿಟ್ಟಿದ್ದರೆ ಯಾರಿಗೂ ವೇದಾಂತದ ಮಹತ್ವ ಅರ್ಥವಾಗುತ್ತಿರಲಿಲ್ಲ. ಈ ಹೊತ್ತು 1,000 ಕೋಟಿ ಮಾನವರಲ್ಲಿ ಸುಮಾರು 1 ಕೋಟಿ ಜನಗಳಾದ್ರೂ ಕೂಡ ವೇದಾಂತ ಓದ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ವಂದ್ಯರು, ಪೂಜ್ಯರು ಯಾರು? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಆ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಳ್ಳದೆ ವೇದಾಂತಗಳೇ ಇಲ್ಲ ಅಂತ ಹೇಳ್ತಾ ಇದ್ರು ನಿಜ. ಅದೇ ರೀತಿಯಲ್ಲಿ ಈ ವೇದಾಂತ ಡಿಂಡಿಮ ಪ್ರಕರಣ ಗ್ರಂಥವನ್ನು ಓದುವಾಗಲೂ ನಮ್ಮ ಕಣ್ಣು ಮುಂದೆ ನಿಂತಿರುವ ಭವ್ಯ ಮೂರ್ತಿ ಶಂಕರ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇವೆ. ನ ಜೀವ ಬ್ರಹ್ಮಣೋ ಭೇದ ಪಿಂಡ ಬ್ರಹ್ಮಾಂಡ ಭೇದತಃ ವ್ಯಷ್ಟೇ ಸಮಷ್ಟೇ ಏಕತ್ವಾತ್ ಇತಿ ವೇದಾಂತ ಡಿಂಡಿಮಃ. 9 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ನವಪದಾತ್ಮಕ ಶ್ಲೋಕ. ಅನ್ವಯ ಶುರುವಾಯಿತು.
ಪಿಂಡ ಬ್ರಹ್ಮಾಂಡ ಭೇದತಃ ಜೀವ ಬ್ರಹ್ಮಣೋ ಭೇದ ನಾಸ್ತಿ ಕುತಃ ವ್ಯಸ್ತೇಃ ಸಮಸ್ತೇಃ ಏಕತ್ವಾತ್ ಇತಿ ವೇದಾಂತ ಡಿಂಡಿಮಃ. ಜೀವ ಬ್ರಹ್ಮರಿಗೆ ಭೇದವೇ ಇಲ್ಲ. ಶ್ರೀರಾಮಚಂದ್ರ ಇದೊಂದು ವೇದಾಂತದ ದೊಡ್ಡ ಒಗಟು. ಜೀವರು ಹುಟ್ಟಿಲ್ಲ, ಜೀವರು ಸಾಯುವುದಿಲ್ಲ, ಜೀವರು ಸಂಸಾರಿಗಳಲ್ಲ, ಜೀವರುಗಳು ಪರಬ್ರಹ್ಮ ಸ್ವರೂಪರೇ ಆಗಿದ್ದಾರೆ. ಏನರ್ಥ ಇದು? ಈ ಒಗಟನ್ನ, ಈ ಗುಟ್ಟನ್ನ ರಟ್ಟು ಮಾಡುವಂಥವರೇ ಬ್ರಹ್ಮಜ್ಞಾನಿಗಳು. ನಾನು ಪುಸ್ತಕ ಬರೆದಿದ್ದೇನೆ. ಆ ಪುಸ್ತಕಕ್ಕೆ ಹೆಸರು ನಿಮ್ಮೆಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡುವ, ಎಲ್ಲರಿಗೂ ಸಂತೋಷ ಉಂಟು ಮಾಡುವಂತ ವಿಚಿತ್ರವಾದ ಹೆಸರು. ಆ ಪುಸ್ತಕದ ಹೆಸರು ವೇದಾಂತಗಳಲ್ಲಿ ಒಗಟುಗಳು. ಏನಾಶ್ಚರ್ಯ ಹೇಗೆ? ವೇದಾಂತಗಳಲ್ಲಿ, ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಒಗಟುಗಳಿವೆ. ಆ ಒಗಟುಗಳನ್ನು ಸಂಗ್ರಹ ಮಾಡಿಕೊಂಡು ಆ ಮಂತ್ರಗಳನ್ನು, ಶ್ಲೋಕಗಳನ್ನು ಹಾಕಿ ಅದಕ್ಕೆ ಅನ್ವಯ, ಭಾವಾರ್ಥ, ವಿವೇಚನೆ ಮಾಡಿ ತಾತ್ಪರ್ಯವನ್ನು 40 ಒಗಟಿದೆ. ಒಗಟು ಅಂದ್ರೇನು? ಸಾಮಾನ್ಯ ಜನಗಳಿಗೆ ಅರ್ಥವಾಗದ ಮಾತುಗಳು, ವಿರೋಧಾಭಾಸದ ಮಾತುಗಳು, ಬುದ್ಧಿವಂತರಿಗೆ ಮಾತ್ರ ಅರ್ಥವಾಗುವಂಥ ಮಾತುಗಳು. ಒಂದು ಪುಟ್ಟ ಉದಾಹರಣೆ ಕೊಡ್ತೇನೆ, ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದೀನಿ, ನೀವು ಅದು ಯೋಚನೆ ಮಾಡಿ ಹೇಳಿ. ಕೃಷ್ಣ ಭಕ್ತಿನಿ, ಆಮೇಲೆ ನ ಮಾರ್ಜಾರಿ, ಕೃಷ್ಣ ಭಕ್ತಿ ನ ಮಾರ್ಜಾರಿ, ದ್ವಿಜಿಹ್ವ ನ ಚ ಸರ್ಪಿಣಿ, ಪಂಚಭರ್ತ್ರಿ ನ ಪಾಂಚಾಲಿ, ಯೋ ವೇದ ಸಪಂಡಿತ. ಇದೊಂದು ಒಗಟು, ಇದೊಂದು ಸಂಸ್ಕೃತದಲ್ಲಿ ಒಂದು ಒಗಟಿದ್ದಾಗಿದೆ. ಅರ್ಥವೇನದಕ್ಕೆ? ಕಪ್ಪು ಮುಖ, ಕೃಷ್ಣ ಭಕ್ತಿ ಕಪ್ಪು ಮುಖ ಉಂಟು, ಹಾಗಾದ್ರೆ ಬೆಕ್ಕ? ನಾನು ಬೆಕ್ಕಲ್ಲ, ನನಗೆ ಕಪ್ಪಾದಂತಹ ಮುಖವಿದೆ, ನಾನು ಬೆಕ್ಕಲ್ಲ. ದ್ವಿಜಿಹ್ವ, ನನಗೆ 2 ನಾಲಿಗೆಗಳಿವೆ, ಆದರೆ ನಾನು ನಾಗರ ಹಾವಲ್ಲ. ಹಾವಿಗೆ 2 ನಾಲಿಗೆ ಇರುತ್ತೆ, ನಾನು ಹಾವಲ್ಲ, ನಾಗರ ಹಾವಲ್ಲ. ಪಂಚಭರ್ತಿ, ನನಗೆ 5 ಜನ ಗಂಡಂದಿರು, ನನ್ನನ್ನ ಕಾಪಾಡುವ 5 ಜನ ಇದ್ದಾರೆ, ನನ್ನ ಎತ್ಕೋತಾರೆ, ನನಗೆ ಎಲ್ಲ ಅನುಗ್ರಹವನ್ನು ಮಾಡ್ತಾರೆ. 5 ಜನ ಗಂಡಂದಿರಿದ್ದಾರೆ, ಆದರೆ ನಾನು ಪಾಂಚಾಲಿ ಅಲ್ಲ. ಒಂದು ಒಗಟು. ಕಪ್ಪು ಮುಖ ಇದೆ, ಬೆಕ್ಕಲ್ಲ. 2 ನಾಲಿಗೆ ಇದೆ, ಹಾವಲ್ಲ. 5 ಜನ ಗಂಡಂದಿದ್ದಾರೆ, ನಾನು ಪಾಂಚಾಲಿ ದ್ರೌಪದಿ ಅಲ್ಲ. ನಾನು ಯಾರು ಹೇಳಿ ನೋಡೋಣ ಅಂತ ಒಂದು ಒಗಟು. ಇದು ಲೌಕಿಕ. ನೀವು ವಿಚಾರ ಮಾಡಿ. 3 ಕಾರಣ ಕೊಟ್ಟಿದ್ದೆ. ಕಪ್ಪು ಮುಖ, 2 ನಾಲಿಗೆ, 5 ಜನ ಗಂಡಂದಿರಿದ್ದಾರೆ ನನಗೆ, ನಾನು ಯಾರು ಹೇಳಿ? ಅದನ್ನ ಹೇಳುವಂತವರೇ ಯೋ ವೇದ ಸಹ ಪಂಡಿತ ಅಂದ್ಬಿಟ್ಟು ಅರ್ಥ ಊಹೆ ಮಾಡಿದ್ದೀವಿ. ನಾಳೆವರೆಗೂ ಟೈಮ್ ಕೊಡ್ತೇನೆ. ಅದೇ ರೀತಿಯಲ್ಲಿ ವೇದಾಂತದಲ್ಲಿ ಬೇಕಾದಷ್ಟು ಒಗಟು. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಯಾವುದು ಎಲ್ಲ ಮಾನವರಿಗೂ ರಾತ್ರಿಯೋ ಅದು ಬ್ರಹ್ಮಜ್ಞಾನಿಗೆ ಎಚ್ಚರ. ಯಾವುದು ಬ್ರಹ್ಮಜ್ಞಾನಿಗೆ ರಾತ್ರಿಯೋ ಅದು ಎಲ್ಲ ಮಾನವರಿಗೂ ಎಚ್ಚರ. ಏನರ್ಥ ಇದು? ಜರಾ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ. ಈ ಪ್ರಪಂಚದಲ್ಲಿರುವ ಎಲ್ಲ ಜೀವರು ಕೂಡ ಜನ್ಮ ಮರಣ ರಹಿತರಾಗಿದ್ದಾರೆ. ಯಾರು ಹುಟ್ಟಿಲ್ಲ. ನಕಶ್ಚ ಜಾಯತೆ ಜೀವ, ಇದನ್ನು ಒಗಟು. ಯಾವ ಜೀವರು ಪ್ರಪಂಚದಲ್ಲಿ ಹುಟ್ಟಿಲ್ಲ, ಸಾಯುವುದಿಲ್ಲ.
ಗೌಡಪಾದಾಚಾರ್ಯರ ಮಾತು. ಹುಡ್ತಾ ಇಲ್ವಾ? ಕರ್ನಾಟಕದಲ್ಲಿ ಸುಮಾರು 2,000 ನರ್ಸಿಂಗ್ ಹೋಮ್ ಇರಬಹುದು, ಗೊತ್ತಿಲ್ಲ. ನರ್ಸಿಂಗ್ ಹೋಮ್ಗಳಲ್ಲಿ ಒಂದು ತಿಂಗಳಿಗೆ 50 ಜನ ಮಕ್ಕಳು ಹುಡ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ದಿವಸಕ್ಕೆ ಸುಮಾರು 10,000 ಜನ ಹುಡ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲಿ 1,00,000 ಜನ ಹುಡ್ತಾ ಇದ್ದಾರೆ. ದಿನ ಹುಡ್ತಾ ಇದ್ದಾರೆ, ದಿನ ಸಾಯ್ತಾ ಇದ್ದಾರೆ. ಆದರೆ ಜ್ಞಾನಿಗಳು ಹೇಳ್ತಾರೆ ಯಾವ ಜೀವರು ಹುಟ್ಟಿಲ್ಲ, ಸಾಕಿದ ಒಗಟು. ಹೀಗೆ ನಾನು ಕೆಲವು ಒಗಟುಗಳನ್ನು ತೆಗೆದುಕೊಂಡು ಒಂದು ಪುಸ್ತಕ ಬರೆದಿದ್ದೇನೆ, ಇಲ್ಲ ಗುರುಗಳ ಎಂಜು. ಆ ಪುಸ್ತಕಕ್ಕೆ ಹೆಸರು ವೇದಾಂತಗಳಲ್ಲಿ ಒಗಟುಗಳು. ಎಲ್ಲಿ ಯಾಕೆ ಹೇಳಿದೆ ಅಂದ್ರೆ ಇದನ್ನು ಒಗಟಿವಾಗ ಜೀವ ಬ್ರಹ್ಮರಿಗೆ ಭೇದವೇ ಇಲ್ಲ, ಒಂದು ಒಗಟು. ಏನರ್ಥ ಸ್ವಾಮಿ ಇದು? ಯಾರನ್ನೇ ಕೇಳಿ, ಭಗವಂತ ದೊಡ್ಡವನು, ನಾನು ಸಣ್ಣವನು, 1000 ಜನ ಹೇಳ್ತಾರೆ. ಹೌದಾ? ನಾನು ಭಗವಂತನಾಗಲಿಕ್ಕೆ ಸಾಧ್ಯವಿಲ್ಲ, ಭಗವಂತ ಸರ್ವಜ್ಞ, ನಾನಲ್ಪಜ್ಞ, ಭಗವಂತ ಸರ್ವಶಕ್ತ, ನಾ ಅಲ್ಪಶಕ್ತ, ಭಗವಂತ 1000 ವರ್ಷ ಬದುಕ್ತಾನೆ, 400 ವರ್ಷ ಬದುಕ್ತೇನೆ. ಎಲ್ಲ ಮಾನವರ ಮನಸ್ಸಿನಲ್ಲಿ ಜೀವ ಬ್ರಹ್ಮರಿಗೆ ಭೇದವೇ ಇದೆ. ಆದರೆ ಜ್ಞಾನಿಗಳು ಹೇಳ್ತಾ ಇದ್ದಾರೆ ಬ್ರಹ್ಮಕ್ಕೂ ನಿನಗೂ ಭೇದವಿಲ್ಲ. ಸಯೇಷೋ ಅಣಿಮಾ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಎರಡನೆಯ ವಸ್ತುವಿದ್ದರೆ ಭಯಕ್ಕೆ ಕಾರಣ. ಆದರೆ ಆತ್ಮನು ತಾನು ಅದ್ವಿತೀಯ. ಛಾಂದೋಗ್ಯೋಪನಿಷತ್ತಿನಲ್ಲಿ ಉದ್ದಾಲಕನು ಶ್ವೇತಕೇತುವಿಗೆ ಸೌಮ್ಯ, ಅದೇ ಬ್ರಹ್ಮವೇ ನೀನೇ ಆಗಿಯೇ ಇರುವೆ ಎಂದು ವರ್ತಮಾನ ಕಾಲದ ಸಂದೇಶವನ್ನು ಬೋಧಿಸಿದ್ದಾನೆ. ಇಲ್ಲಿ ಗಮನಿಸಬೇಕಾದ್ದು ತತ್ ತ್ವಂ ಅಸಿ. ಭಗವಾನ್ ಶಂಕರರು ತಮ್ಮ ಭಾಷ್ಯದಲ್ಲಿ ನಹಿ ತತ್ವಮಸಿ ಇತ್ಯಸ್ಯ ವಾಕ್ಯಸ್ಯ ತತ್ ತ್ವಂ ಮೃತೋ ಭವಿಷ್ಯಸಿ ಇತಿ ಪರಿಣೇತುಂ ಶಕ್ಯಃ ಎಂದಿದ್ದಾರೆ. ಗುರುವೂ ಸಹ ನೀನೇ 10ನೆಯವನು, ತಿಳಿದಿರಲಿ ತಿಳಿಯದಿರಲಿ ಎಂದಿಗೂ ಬ್ರಹ್ಮವೇ, ಎಚ್ಚರವಾಗೂ ಎಂದು ಹೀಗೆ ಉದ್ಗರಿಸಿದ್ದಾರೆ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಕೇಳೆಲೋ ಬಾಲ ಕೇಳೆಲೋ ಕಂದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಕೇಳೆಲೋ ಬಾಲ ಕೇಳೆಲೋ ಕಂದ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ. ಬ್ರಹ್ಮವೇ ಎಂಬುದು ಬೇರಿಲ್ಲ, ಬ್ರಹ್ಮಾತ್ಮವೆಂಬವೋ ವೇದಗಳೆಲ್ಲ.
ಬ್ರಹ್ಮವೇನಿ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮವೇನಿ ಶ್ರುತಿ ಸಾರುವುದಲ್ಲ, ಧರ್ಮವು ಕರ್ಮವು ನಿನಗೇನಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಈತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಈತರ ಜೀವೇಶ್ವರರೆಂಬುವದ ಮತ್ತೆ ವಿದ್ಯದ ಭೇದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಉತ್ತಮ ಎರಡು ನೀನೆಂಬುವದ ತತ್ವಮಸಿ ವಾಕ್ಯದರ್ಥವ ತಿಳಿದ. ಬ್ರಹ್ಮಕ್ಕೋ ನಿನಗೋ ಭೇದವಿಲ್ಲ. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯೇ ನಿನ್ನನ್ನು ಮರೆತಿಹೆ ಅಂತು. ದಶಮನು ತನ್ನನ್ನು ಮರೆತಿಹ ನಿಂತು, ಪಸುಳೆಯೇ ನಿನ್ನನ್ನು ಮರೆತಿಹೆ ಅಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸೆದು ನಿನ್ನ ಗುರು ತೋರುವನಂತು. ಹೊಸಬನು ಅವನಿಗೆ ತೋರಿದ ನಿಂತು, ಹೊಸೆದು ನಿನ್ನ ಗುರು ತೋರುವನಂತು. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಗುರು ತೋರದೆ ನೀ ತಿಳಿಯುವುದಲ್ಲ, ಗುರುದಯವಿಲ್ಲದೆ ದೊರೆಯುವುದಲ್ಲ. ಸದ್ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿಸಮರಿಲ್ಲ. ಗುರು ದೊರೆಯುವುದೇ ದುರ್ಲಭವಲ್ಲ, ಸಚ್ಚಿದಾನಂದರಿಗೆ ಸರಿಸಮರಿಲ್ಲ. ಬ್ರಹ್ಮಕ್ಕೂ ನಿನಗೋ ಭೇದವಿಲ್ಲ, ಭೇದವಿಲ್ಲ, ಭೇದವಿಲ್ಲ. ನ ಜೀವ ಬ್ರಹ್ಮಣೋರ್ಭೇದ. ದೇರ್ ಇಸ್ ನೋ ಎನಿ least difference between jivas and Parabrahman. ಒಗಟಲ್ವೇ ಇದು? ವಿರೋಧವಾಗಿ ಕಾಣಿಸ್ತಿದೆ. ಒಗಟಿನಲ್ಲಿ ವಿರೋಧಾಭಾಸ, ಜ್ಞಾನಾಭಾವ, ಸಂಶಯ ಜ್ಞಾನ ಎಲ್ಲವೂ ಇರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಜೀವ ಬ್ರಹ್ಮರಿಗೆ ಪಿಂಡಾಂಡ ಬ್ರಹ್ಮಾಂಡ ಎನ್ನುವಂಥ ಭೇದದಿಂದ ಯಾವ ಭೇದವೂ ಇಲ್ಲ. ಜೀವರೆಲ್ಲರೂ ಪಿಂಡಗಳು, ಬ್ರಹ್ಮ ಬ್ರಹ್ಮಾಂಡ. ಆದ್ದರಿಂದ ಬ್ರಹ್ಮ ಬೇರೆ ಜೀವ ಬೇರೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಹೇಳುವುದು ತಪ್ಪು. ಇದು ನಿಜವಾದ ಸೈನ್ಸ್. ಎಲ್ಲ ಸೈಂಟಿಸ್ಟೂ ಕೂಡ ತಮ್ಮ ತಪಸ್ಸಿನಿಂದ ಸಂಶೋಧನೆಯಿಂದ ಏನೇನು ಕಂಡುಹಿಡಿದಾರೋ ಎಲ್ಲವೂ ಕೂಡ ಲೋಕಾನುಭವಕ್ಕೆ ವಿಚಿತ್ರವಾಗಿದೆ, ಲೋಕಾನುಭವಕ್ಕೆ ವಿರುದ್ಧವಾಗಿದೆ. ಹೌದಾ? ಒಂದು ಪ್ರಸಿದ್ಧವಾದ ಉದಾಹರಣೆ ಕೊಡಿ. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಗೊತ್ತು, ಭೂಮಿ ಸ್ಥಿರವಾಗಿದೆ. ಯಾರನ್ನೇ ಕೇಳಿ, ಪ್ರೊಫೆಸರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಎಂಜಿನಿಯರ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಭೂಮಿ ಚಪ್ಪಟಿಯ ಸ್ಥಿರವಾಗಿದೆ ಅಂತಾರೆ. ಏನ್ ಪ್ರಮಾಣ? ರಸ್ತೆ ನೋಡಿ, ರಸ್ತೆ ಫ್ಲಾಟ್ ಆಗಿದೆ. ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಟ್ರೈನ್ ನಲ್ಲಿ ಅಥವಾ ಬಸ್ನಲ್ಲಿ, ಕಾರ್ನಲ್ಲಿ, 140 ಕಿಲೋಮೀಟರ್ ಫ್ಲಾಟ್ ಆಗಿದೆ. ಇಲ್ಲಿಂದ ಪೂನಾ ಬಾಂಬೆಗೆ ಹೋಗ್ಬೇಕು ಸುಮಾರು 1000 ಕಿಲೋಮೀಟರ್ ಇದೆ. ಭೂಮಿ ಆಗಿದೆ, ಫ್ಲಾಟ್ ಆಗಿದೆ. ಫ್ಲಾಟ್ ಆಗಿ ಚಪ್ಪಟೆಯಾಗಿರುವುದರಿಂದಲೇ
ಟ್ರೈನ್ ಹೋಗ್ತಾ ಇದೆ, ಬಸ್ ಹೋಗ್ತಾ ಇದೆ, ಕಾರ್ ಹೋಗ್ತಾ ಇದೆ. ಇದೆಲ್ಲರೂ ಅನುಭವ, 100 ಜನಗಳ ಅನುಭವ, ಹೌದಾ? ಆದರೆ ವಿಜ್ಞಾನಿ ಹೇಳ್ತಾ ಇದ್ದಾನೆ, ಭೂಮಿ ಚಪ್ಪಟೆಯಾಗಿಲ್ಲ, ಭೂಮಿ ರೌಂಡ್ ಆಗಿದೆ, ಕೋಳಿ ಮೊಟ್ಟೆ ತರಹ ಇದೆ. ಏನಪ್ಪ ಇದು? ಯಾರು ನಂಬಲಿ. ಮತ್ತು ಭೂಮಿ ತಿರುಗ್ತಾ ಇದೆ, ಯಾರು ನಂಬಲಿ. ನಂಬದೇ ಹೋದರೂ ಸತ್ಯ, ಇದನ್ನು ಒಗಟಲ್ಲವೇ? ಅದೇ ರೀತಿಯಲ್ಲಿ ವೇದಾಂತಗಳಲ್ಲಿ 100 ಒಗಟಿವೆ, ಬೇಕಾದಷ್ಟಿದೆ. ಇದು ಪರಮಾಶ್ಚರ್ಯ. ಜೀವ ಬ್ರಹ್ಮನಿಗೆ ಭೇದವೇ ಇಲ್ಲ. ಇದನ್ನ ಉಪನಿಷತ್ತುಗಳಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಧೈರ್ಯವಾಗಿ ಪ್ರಸಾರ ಮಾಡಿದ ಮಹಾತ್ಮ ಧೀರ ಶಂಕರಾಚಾರ್ಯರಾದ ಮೇಲೆ ಬೇಕಾದಷ್ಟು ವೇದಾಂತಿಗಳು ಬಂದಿದ್ದಾರೆ, ಭೇದವನ್ನೇ ಹೇಳ್ತಾರೆ. ಅದು ತಪ್ಪು. ನ ಜೀವ ಬ್ರಹ್ಮಣೋರ್ ಭೇದ, ಜೀವರಿಗೂ ಬ್ರಹ್ಮಕ್ಕೂ ನಿಜವಾಗಿ ಭೇದವೇ ಇಲ್ಲ. ಜೀವರೇ ಬ್ರಹ್ಮ, ಬ್ರಹ್ಮವೇ ಜೀವ. ಹಬ್ಬ ನಮಗೆ ಹಬ್ಬ ಅನ್ಸುತ್ತೆ, ಹಬ್ಬನೂ ಇಲ್ಲ, ತಬ್ಬನೂ ಇಲ್ಲ. ದಿಸ್ ಇಸ್ ಎ ಫ್ಯಾಕ್ಟ್. ಈಗ ಜೀವನನ್ನ ನಾವು ಪಿಂಡಾತ್ಮರು ಅಂತ ಕರೀತೇವೆ, ಸಣ್ಣವರು. ಬ್ರಹ್ಮವನ್ನ ಬ್ರಹ್ಮಾಂಡಾತ್ಮ ಅಂತ ಕರೀತೇವೆ. ಹಾಗೆ ನೀವು ಹೇಳಿದ್ರು ಪಿಂಡ ಬ್ರಹ್ಮಾಂಡ ಎನ್ನುವ ಉಪಾಧಿ ದೃಷ್ಟಿಯಿಂದಲೂ ಕೂಡ ಜೀವ ಬ್ರಹ್ಮರಿಗೆ ಭೇದವಿಲ್ಲ. ಯಾಕೆ? ವ್ಯಸ್ತೇಹೇ ಸಮಸ್ತೇಹೇ ಏಕತ್ವಾತ್. ವ್ಯಷ್ಟಿಗೂ ಸಮಷ್ಟಿಗೂ ಏಕತ್ವ ಉಂಟು. ಜೀವರು ಎನ್ನುವಾಗ ವ್ಯಷ್ಟಿ, ಬ್ರಹ್ಮ ಎನ್ನುವಾಗ ಸಮಷ್ಟಿ. ಸಮಷ್ಟಿ ರೂಪದಿಂದ ಬ್ರಹ್ಮವೆಂದು, ವ್ಯಷ್ಟಿ ರೂಪದಿಂದ ಜೀವನೆಂದು ಹೇಳ್ತಾ ಇದ್ದೇವೆ. ಸ್ವಾಮಿ, ಸಮಷ್ಟಿ ವ್ಯಷ್ಟಿ ರೂಪದಿಂದಲಾದರೂ ಜೀವ ಬ್ರಹ್ಮನಿಗೆ ಭೇದ ಹೇಳಬೇಕಲ್ಲ? ಇಲ್ಲ. ಯಾಕೆ? ವ್ಯಷ್ಟಿ ಸಮಷ್ಟಿ ಎರಡೂ ಒಂದೇ. ಇದನ್ನು ನಾನು ವ್ಯಾವಹಾರಿಕ ಅಪ್ಲೈ ಮಾಡ್ತೇನೆ. ಈ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ, ಪ್ರಜಾಪ್ರಭುತ್ವ ಅಂತಂದ್ರೇನು? ಪ್ರಜೆಗಳಿಂದ ರಚಿತವಾದ ಸರ್ಕಾರ, ಪ್ರಜೆಗಳ ಪ್ರತಿನಿಧಿಯಾಗಿರುವ ಸರ್ಕಾರ, ಪ್ರಜೆಗಳಿಗೋಸ್ಕರವಾಗಿರುವಂತಹ ಸರ್ಕಾರ. ಇದನ್ನೇ ನಾವು ಡೆಮಾಕ್ರಸಿ ಅಂತ ಹೇಳ್ತೇವೆ. ಸಂತೋಷ. ಈಗ ಒಬ್ಬ ಮಹಾತ್ಮ ಇಡೀ ಭಾರತ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿಯಾಗಿದ್ದಾನೆ ಅಂದ್ರೆ ನಾನೇ ಪ್ರಧಾನಮಂತ್ರಿ. ಯಾಕೆ? ನನ್ನ ಓಟಿನಿಂದ ಅವರು MP ಅಂತಾಗಿ ಅಲ್ಲಿ ಎಲೆಕ್ಟ್ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಸಮಷ್ಟಿ ರೂಪದಿಂದ ಇಡೀ ಭಾರತ ರಾಷ್ಟ್ರಕ್ಕೆ ಅವರು ಪ್ರಧಾನಮಂತ್ರಿಗಳಾಗಿರ್ಬಹುದು. ವ್ಯಷ್ಟಿ ರೂಪದಿಂದ 145 ಕೋಟಿ ಜನಗಳಿರ್ಬಹುದು. ಆದರೆ ಆ ಜನಗಳ ಪ್ರತಿನಿಧಿ ಅಲ್ಲವೇ ಪ್ರಧಾನಮಂತ್ರಿಗಳು? ಜನಗಳಿಂದ ಆಯ್ಕೆ ಮಾಡಲ್ಪಟ್ಟವರಾಗಿ ಜನಗಳಿಗೋಸ್ಕರವಾಗಿರುವಂತಹ ಸರ್ಕಾರ. ಅದೇ ರೀತಿಯಲ್ಲಿ ವೇದಾಂತ ಹೇಳ್ತಾ ಇದೆ, ಇಡೀ ಪ್ರಪಂಚದಲ್ಲಿ ಕೋಟಿ ಕೋಟಿ ಮಾನವರಿದ್ದಾರೆ, ಕೋಟಿ ಕೋಟಿ ಪ್ರಾಣಿಗಳಿವೆ, ಕೋಟಿ ಕೋಟಿ ಪಕ್ಷಿಗಳಿವೆ. ಎಲ್ಲವೂ ಜೀವರು ಮನುಷ್ಯರು ಮಾತ್ರವಲ್ಲ. ಎಷ್ಟಾಶ್ಚರ್ಯ! 84 ಲಕ್ಷ ಜೀವರಾಶಿಗಳು ಇಂದು 1000 ಕೋಟಿ ಲೆಕ್ಕ ಮಾಡ್ಕೊಂಡು. ಅಷ್ಟಿದ್ದರೂ ಇವರೆಲ್ಲರನ್ನು ನಾವು ವ್ಯಷ್ಟಿ ಜೀವರು ಅಂತ ಹೇಳ್ತೇವೆ. ಪರಬ್ರಹ್ಮ ಸಮಷ್ಟಿ ಅಂತೇವೆ. ವ್ಯಷ್ಟಿ ಸಮಷ್ಟಿ ಎರಡೂ ಒಂದೇ ಎಂದು ವೇದಾಂತ ಡಿಂಡಿಮ ವೇದಾಂತಗಳು ಸಾರುತ್ತಿವೆ ಎಂದ್ರು. ಈ ಶ್ಲೋಕ ತುಂಬಾ ಚೆನ್ನಾಗಿದೆ. ಈ ಶ್ಲೋಕಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಾವಬೋಧಿನಿ ಎನ್ನುವ ಸಂಸ್ಕೃತ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನೋಡ್ರಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವ್ಯಾಖ್ಯಾನಕಾರರಾಗಿ, ಭಾಷ್ಯಕಾರರಾಗಿ, ವಿಮರ್ಶಕರಾಗಿ, ಅನಂತರ ಸಂಶೋಧಕರಾಗಿ, ಅನುವಾದಕರಾಗಿ ಶ್ರೀರಾಮ್ ಎಷ್ಟು ಕೆಲಸ ಮಾಡಿ ಯಾರು ಮಾಡಿ ಬಹಳ ದೊಡ್ಡವರು ಅಂತ ಹೇಳ್ಬೋದು.
ನಮ್ ಗುರು ಬಹಳ ದೊಡ್ಡವ್ರ ಸ್ವಾಮಿ. ಯಾಕೆ? 10 ಕೋಟಿ ಆಸ್ತಿ ಇದೆ ಅವ್ರಿಗೆ. ಅಷ್ಟೇ ಏನೋ, ನಮ್ ಗುರು ನಿಮ್ ಗುರುವಿನ ದೊಡ್ಡವರು. ನಮ್ ಗುರು ಹತ್ರ 100 ಕೋಟಿ ಆಸ್ತಿ ಇದೆ. ಅಷ್ಟಯ್ಯ, ಇಬ್ಬರು ದೊಡ್ಡರು. ನಮ್ ಗುರುವಿನ ಹತ್ರ 1000 ಕೋಟಿ ಆಸ್ತಿ ಇದೆ. ಕೋಟಿ ಆಸ್ತಿ ಉಳ್ಳವರು ದೊಡ್ಡವರಲ್ಲ. ಯಾರು ವೇದಾಂತ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಿದ್ದಾರೋ, ಯಾರು ದೀರ್ಘಕಾಲ ಬದುಕಿದ್ದಾರೋ, ದೀರ್ಘಕಾಲದ ಕೊನೆ ಉಸಿರುವರೆಗೂ ಕೂಡ ಶಂಕರರ ಸೇವೆ ಮಾಡಿದ್ದಾರೋ ಅಂತ ಯತಿವರೇಣ್ಯರೇ ನನ್ನ ದೃಷ್ಟಿಯಲ್ಲಿ ದೊಡ್ಡದು. ಒಂದು ಸಣ್ಣ ಚಾಲೆಂಜ್ ಮಾಡ್ತಾ ಇದ್ದೇನೆ ನೋಡಿ. ಈ ಪ್ರಪಂಚದಲ್ಲಿ ಸಹಸ್ರಾರು ಜನ ಮಹಾತ್ಮರು, ಯತಿಪುಂಗವರು, ತಪಸ್ವಿಗಳು ಅಂತಿದ್ದಾರೆ. ಸಂತ ಎಲ್ಲರ ಪಾದ ಪದ್ಮಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಆದರೆ ಯಾರಾದರೂ ಒಬ್ಬ ಸನ್ಯಾಸಿಗಳು, ಮಹಾತ್ಮರು ಕಾಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾಡಿರುವಂತೆ ವೇದಾಂತ ಶಾಸ್ತ್ರಕ್ಕೆ, ಶಾಂಕರ ಸಿದ್ಧಾಂತಕ್ಕೆ ಅದ್ಭುತವಾದಂತಹ ಸೇವೆ ಮಾಡಿರೋ ಉಂಟಾ? ನನಗ್ ಗೊತ್ತಿಲ್ಲ. ಇರ್ಬೋದು, ನನಗ್ ಗೊತ್ತಿಲ್ಲ. ತೋರಿಸು. ಸ್ವಾಮಿಗಳವರು ಮೊಟ್ಟ ಮೊದಲಿಗೆ ಮಾಡಿದ ದೊಡ್ಡ ಸೇವೆ ಸಂಸ್ಕೃತ ಭಾಷೆಯಲ್ಲಿ ಇದ್ದಂಥ ಪದವಾಕ್ಯ ಪ್ರಮಾಣಗಳಿಂದ ಯುಕ್ತವಾಗಿದ್ದಂಥ ಗಂಭೀರವಾಗಿರುವ ಶಾಂಕರ ಪ್ರಸ್ಥಾನತ್ರೆಯ ಭಾಷೆಯ ಗ್ರಂಥಗಳನ್ನ ಕನ್ನಡ ಕಸ್ತೂರಿ ಭಾಷೆಗೆ ಸುಂದರವಾಗಿ ಅನುವಾದ ಮಾಡಿದ್ದ. ಯಾರಾದ್ರೂ ಮಾಡಿದ್ದಾರೆ? ತೋರಿಸಿ. ಸುಲಭ ಅಲ್ಲ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಟಚ್ ಮಾಡಬೇಕು ಅಂದ್ರೆ ಅವನು ಮಹಾ ತಪಸ್ವಿಯಾಗಿರ್ಬೇಕು. ಅದನ್ನು ಓದ್ತಾ ಇದ್ದಾನೆ ಅಂದ್ರೆ ಮಹಾ ತಪಸ್ವಿ. ಅದನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನೇ ಅಪರ ಶಂಕರ. ಅದರ ಮೇಲೆ ಕನ್ನಡಕ್ಕೆ ತರ್ಜಮೆ ಮಾಡಿದ್ದಾನೆ ಅಂದ್ರೆ ಅದ್ಭುತ ಶಂಕರ. ಬರೀ ತರ್ಜಮೆ ಮಾತ್ರವಲ್ಲ, ನೋಡಿ ಗೊತ್ತಾಗ್ತದೆ ನಿಮಗೆ ಎಷ್ಟು ಫಾಂಟ್ಸ್ ಇದೆ ಅದರಲ್ಲಿ, ಎಷ್ಟು ವಿಮರ್ಶೆ ಮಾಡಿದ್ದಾರೆ. ಯಾರು ಮಾಡುವುದಕ್ಕೆ ಸಾಧ್ಯವಿಲ್ಲ. ನಭೂತೋ ನ ಭವಿಷ್ಯತಿ. 14 ಲೋಕಗಳಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾಡಿರುವಂತೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಅಚ್ಚುಕಟ್ಟಾದ ಕಸ್ತೂರಿ ಕನ್ನಡ ಭಾಷೆಗೆ ಯಾರೂ ಮಾಡಿಲ್ಲ, ಮಾಡಲು ಸಾಧ್ಯವಿಲ್ಲ. ಆ ಫುಟ್ನೋಟ್ ಏನು, ಆ ಕ್ರಾಸ್ ರೆಫರೆನ್ಸಸ್ ಏನು, ಅನಂತರ ಅದು ಬರೆಯುವಂತಹ ನಂಬರ್ಸ್ ಏನು ನೋಡಿ. ನಾ ಸುಮ್ಮನೆ ಬಹಳ ಚೆನ್ನಾಗಿ ಏನ್ ಬಿಡ್ತೇವೆ, 100 ಪುಟ ಓದ್ದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಯಾರಿಗೂ ಒಂದು ಅಷ್ಟೇ ಮಾಡಿದಾರ. ಅನಂತರ ತೈತ್ರಿಯ ಶಾಂಕರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮಾಂಡೂಕ್ಯ ಕಾಲಿಕ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನೈಷರ್ಮ್ಯ ಸಿದ್ಧಿ ವ್ಯಾಖ್ಯಾನ ಮಾಡಿದ್ದಾರೆ. ಭಾವಬೋಧಿನಿ ಪುಸ್ತಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ವೇದಾಂತ ಡಿಂಡಿಮ ಪ್ರಕ್ರಿಯಾ ಪ್ರತ್ಯೇಕ. ಅಯ್ಯೋ ಅದ್ಭುತ, ಪರಮಾದ್ಭುತ, ಪರಮಾಶ್ಚರ್ಯ. ಸುಲಭವಲ್ಲ. ಅಷ್ಟೇ ಅಲ್ಲ, ಅನಂತರ ಕಥಾ ರೂಪದಿಂದ, ಹಾಡಿನ ರೂಪದಿಂದ, ದೃಷ್ಟಾಂತದ ರೂಪದಿಂದ ಸಾಮಾನ್ಯರಿಗೂ ಅರ್ಥವಾಗುವಂತೆ ಪರಮಾದ್ಭುತ ಕೆಲಸ. ಆದ್ದರಿಂದಲೇ ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂದ್ರೆ ಸಾಕ್ಷಾತ್ ಶಂಕರಾಚಾರ್ಯರು. ಶಂಕರಾಚಾರ್ಯರ ವಯಸ್ಸು ಇವರಿಗೆ ಅದೆಲ್ಲ ಬೇರೆ. ಅವರ ಜಾತಿ, ವರ್ಣ, ಆಶ್ರಮ, ಗೋತ್ರ, ಸೂತ್ರ, ಜಾತಕ ಬೇಡ ನಮಗೆ. ನಾವು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನ ಅಪರ ಶಂಕರ, ಕನ್ನಡ ಶಂಕರ, ಅಭಿನವ ಶಂಕರ ಅಂತ ಯಾವರ್ಥದಲ್ಲಿ ಕರೆಯುತ್ತೇವೆ ಎಂದರೆ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮಾಡಿರುವಂತ ಕೆಲಸವನ್ನ, ಉಪದೇಶಗಳನ್ನ ನಮ್ಮ ಮಟ್ಟಿಗೆ ಅರ್ಥವಾಗುವಂತೆ ತಿಳಿಸುತ್ತಿರುವ ಏಕೈಕ ಸನ್ಯಾಸಿಗಳೆಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಸುಮ್ಮನೆ ಹೊರಡ್ತಾ ಇಲ್ಲ. ಸೂರ್ಯನಂತೆ ವೇದಾಂತ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾದ ಸೇವೆ ಮಾಡಿ ಧ್ರುವತಾರೆಯಂತೆ ಬೆರೆಯುತ್ತಿರುವಂತಹ ಮಹಾತ್ಮರು ಸ್ವಾಮಿ ಯಾರು? ಸಚ್ಚಿದಾನಂದೇಂದ್ರ
ಸರಸ್ವತಿ ನಾನು ನೋಡಿದ್ದೆಲ್ಲ 16 ವರ್ಷ, ಒಂದಲ್ಲ ಎರಡಲ್ಲ 16 ವರ್ಷಗಳ ಕಾಲ ಶಂಕರ ಶಂಕರ ಗೌಡಪಾದ ಸುನೀಶ್ವರ ಭಗವದ್ಗೀತಾ ಇದೇ ಅವ್ರ ಜೀವನ. ಒಂದಿನವಾದ್ರೂ ದುಡ್ಡು ಕಾಸು ಹೆಣ್ಣು ಹೊನ್ನು ಮಣ್ಣು ಕನಸಿನಲ್ಲೂ ಇರಲಿ. ಯಾಕೆ ಹೇಳ್ತಾ ಇದ್ದೇನೆ, ಇಂಥ ಪೂಜ್ಯರಾದ ಸದ್ಗುರುಗಳು ಬರೆದಿರುವ ಭಾವಬೋಧಿನಿ ವ್ಯಾಖ್ಯಾನದ ವಿಷಯ ತೋರಿಸ್ತಾ ಇದೆ. ನಾನು ಜೀವಸ್ತಾವತೆ ಅಲ್ಪಜ್ಞ ಅಲ್ಪಶಕ್ತಿಶ್ಚ ಶಾರೀರತ್ವಾದಿ ಈಶ್ವರಸ್ತು ಸರ್ವಜ್ಞ ಸರ್ವಶಕ್ತಿಶ್ಚ. ಇದು ಸ್ವಾರಸ್ಯ. ಜೀವಾತ್ಮನನ್ನ ಅಲ್ಪ ಶಕ್ತ ಅನ್ಬೇಕೆ ಅಲ್ಪ ಶಕ್ತಿ ಅನ್ಬೇಕೆ? ನನ್ ಗುರು ಪಾಠ ಮಾಡುವ ಹೇಳಿದ ಎರಡೂ ಸರಿ ಮಗು. ಅಲ್ಪ ಶಕ್ತ ಎನ್ನುವುದಕ್ಕಿಂತಲೂ ಅಲ್ಪ ಶಕ್ತಿ ಎನ್ನುವುದೇ ಸರಿ. ಈಶ್ವರನನ್ನ ಸರ್ವಜ್ಞ ಸರ್ವಶಕ್ತ ಅಂತ ಕರೀತಾರೆ. ಸರ್ವಶಕ್ತ ಎನ್ನುವುದಕ್ಕಿಂತಲೂ ಸರ್ವಶಕ್ತಿ ಎನ್ನುವುದು ಬೆಟರ್ ಯೂಸೇಜ್ ಅಂತ ಹೇಳಿದ್ರು. ಹೇಗೆ ಅಂದ್ರೆ ನೋಡಿ, ಜೀವನಿಗೆ ಅಲ್ಪ ಶಕ್ತಿ ಯಸ್ಯ ಸಹ ಅಲ್ಪ ಶಕ್ತಿ, ಕಮ್ಮಿ ಶಕ್ತಿಯನ್ನು ಉಳ್ಳವನು ಜೀವ. ಈಶ್ವರ ಬ್ರಹ್ಮ ಸರ್ವಶಕ್ತಿ ಸರ್ವಾಹ ಶಕ್ತಯ ಯಸ್ಯ ಸಹ ಸರ್ವಶಕ್ತಿ. ಏನ್ ಗುರುಗಳ ಪದ ಪ್ರಯೋಗ, ವ್ಯಾಕರಣ ಮಹರ್ಷಿಗಳಾದಂತಹ ಪಾಣಿನಿ ಬಂದು ಓದಿದ್ರೆ ತಲೆ ಹೋಗ್ಬಿಟ್ಟು ಪ್ರಶಸ್ತಿ ಕೊಡ್ಬೇಕು, ಹಾಗೆ ಬರೀತಾರೆ. ಒಂದೂ ವೈಯಾಕರಣ ದೋಷವಿಲ್ಲ ಸ್ವಾಮಿ. ಒಬ್ರು ಪರಕೆಜೆ ಭಟ್ಟರು ಅಂತ ವಿದ್ವಾಂಸರು, ನೈಷ್ಠಿಕ ಬ್ರಹ್ಮಚಾರಿಗಳು. ಅವರಿಗೆ ಸುಮಾರು 60 ವರ್ಷ ವಯಸ್ಸು. ಅವರು ಮಹಾ ಗಟ್ಟಿಗಳ ವ್ಯಾಕರಣದಲ್ಲಿ. ಹಾಗಾಗಿ ಹಳೆಯ ಶಿಬಿರ ಬರ್ತಾ ಇದ್ರು. ಒಂದ್ ವರ್ಷದಲ್ಲಿ 2-3 ಸಲ ಬರೋರು, ಬಂದು 1 ತಿಂಗಳು ಇರ್ತಾ ಇದ್ರು. ಗುರುಗಳವರು ಇದನ್ನು ಅರ್ಥ ಮಾಡಿಕೊಂಡು ತಾವು ಬರೆದಿರುವಂತ ಸಂಸ್ಕೃತ ಗ್ರಂಥಗಳನ್ನೆಲ್ಲ ಕೊಟ್ಟುಬಿಟ್ಟು, ಸ್ವಾಮಿ ನಾ ಬರೆದಿದ್ದೇನೆ, ಇದಲ್ಲೇನಾದ್ರೂ ವ್ಯಾಕರಣದ ಕೊರತೆ ಇದ್ರೆ ನ್ಯೂನಾತಿಗೆ ತಿಳಿಸಿ ನಾನು ತಿಳ್ಕೊಳ್ತೇನೆ ಎಂದರು. ಅವರು ಸೂಕ್ಷ್ಮವಾಗಿ ನೋಡೋರು, ಮಹಾಬುದ್ಧಿವಂತರು, ಮೇಧಾವಿಗಳು. ನಿಧಾನ 10 ಪುಟ ಓದ್ಬಿಟ್ಟು ನಮಸ್ಕಾರಗಳೇ, ಒಂದೂ ಮಿಸ್ಟೇಕ್ ಇಲ್ಲ ಅಂತ. ಸುಲಭವಲ್ಲ. ಸ್ವಾಮಿಗಳು ಏನ್ ಹೇಳ್ಬೇಕು ಅವರಿಗೆ, ಮಹಾತ್ಮ ಶ್ರೇಷ್ಠರು, ಸಂತ ಶ್ರೇಷ್ಠರು, ಯತಿವರೇಣ್ಯರು. ಬಾಬಾ ನನಗೆ ಎಷ್ಟು ಹೊಗಳಿದ್ರು ತೃಪ್ತಿನೇ ಇಲ್ಲ, ಅಷ್ಟು ಆನಂದವಾಗಿ ಈ ಪ್ರಶ್ನೆ ಆಗ್ತಾ ಇದ್ದೆ. ಏನ್ ಸ್ವಾಮಿ ನಿಮ್ಮ ಮಾತು, ಜೀವ ಬ್ರಹ್ಮರಿಗೆ ಭೇದವಿಲ್ಲ ಅಂತ ಹೇಳ್ತಾ ಇದ್ದೀರಾ. ಜೀವನು ಅಲ್ಪಜ್ಞ. ನನಗೆ ನಾಳೆ ವಿಷಯ ಗೊತ್ತಾಗ್ತಾ ಇಲ್ಲ, ನೆನ್ನೆ ವಿಷಯ ಮರೆತೋಗಿದೆ. ಬೆಳಿಗ್ಗೆ ಏನ್ ತಿಂಡಿ ತಿಂದೆ ಅನ್ನುವುದೇ ಮರೆತೋಗ್ತಾ ಇದೆ. ನನ್ನ ಹಣೆ ಬರಹ ಹೀಗಿದೆ. ಈ ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿವೆ ನನಗೆ ಗೊತ್ತಿಲ್ಲ. ಭಾರತ ರಾಷ್ಟ್ರ ಯಾವ ಖಂಡಕ್ಕೆ ಸೇರಿದ್ದು, ಯುರೋಪಿಗೆ ಸೇರಿದ್ದ, ಏಷ್ಯಾಕ್ಕೆ ಸೇರಿದ್ದ, ಆಸ್ಟ್ರೇಲಿಯಾ, ನನಗೆ ಸರಿಯಾಗಿ ಗೊತ್ತಿಲ್ಲ. ಭಾರತ ದೇಶದಲ್ಲಿ ಎಷ್ಟು ಸ್ಟೇಟ್ಗಳಿವೆ ಒಂದೂ ಗೊತ್ತಿಲ್ಲ. ನಾನು ಅಲ್ಪಜ್ಞ. ಹೌದಾ? ರಾಗಿ ಮುದ್ದೆ ಹೇಗೆ ಮಾಡ್ಬೇಕು ನನಗೆ ಗೊತ್ತಿಲ್ಲ, ಚಪಾತಿ ಹೇಗೆ ಮಾಡ್ಬೇಕು ಗೊತ್ತಿಲ್ಲ. ಈ ಹೋಟೆಲ್ನಲ್ಲಿ ಸಾವಿರಾರು ತರಹದ ತಿಂಡಿ ಇರುತ್ತೆ, ನನಗೊಂದೂ ಗೊತ್ತಿಲ್ಲ. ನಾನೊಬ್ಬ ಅಲ್ಪಜ್ಞ. ಹೌದಾ? ಅದೀಶ್ವರ ಸರ್ವಜ್ಞ. ಎಲ್ಲವೂ ಈ ಪ್ರಪಂಚದಲ್ಲಿರುವ 14 ಲೋಕಗಳಲ್ಲಿರುವ ಎಲ್ಲವನ್ನೂ ಸಂಪೂರ್ಣವಾಗಿ ಬಲ್ಲವನು ಈಶ್ವರ. ಅವನಲ್ಲಿ ಜೀವ ಎಲ್ಲಿ ಸ್ವಾಮಿ? ಇವನು ಶಾರೀರತ್ವ ಶಾರೀರ, ಶರೀರೇ ಭವಃ ಶಾರೀರ. ಒಂದು ತುಂಡು ಶರೀರ ಇಟ್ಕೊಂಡು 60 kg ತೂಕ ಶರೀರವ ನಾನು ಮಾಡ್ಕೊಂಡು ಏನೋ 2 ಹೊತ್ತು ಸ್ನಾನ ಸಂಧ್ಯಾ ಜಪ ತಪ ಮಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕುತ್ತಿರುವಂತಹ ಜುಜುರಿ. ಈಶ್ವರ ಅಂದ್ರೆ ಇಡೀ ಪ್ರಪಂಚಕ್ಕೆ ಒಡೆಯ. ಈಶ್ವರಸ್ತು ಸರ್ವಜ್ಞ ಸರ್ವಶಕ್ತಿಶ್ಚ. ಶ್ರೀರಾಮಚಂದ್ರ ಪರಬ್ರಹ್ಮ ಸರ್ವಜ್ಞ. ಯಸ್ ಸರ್ವಜ್ಞ ಸರ್ವವಿದ್ ಯಸ್ಯ ಜ್ಞಾನಮಯಂತಪಃ. ಆ ಈಶ್ವರ ಎಲ್ಲಿ, ಈ ಜೀವ ಎಲ್ಲಿ ಸ್ವಾಮಿ?
ಸರ್ವ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿ ಸಂಹಾರ ಕರ್ತೃತ್ವ. ಗುರುಗಳವಾಗಿ ಇಡೀ ಬ್ರಹ್ಮಾಂಡವನ್ನ, ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡುವುದು, ಸ್ಥಿತಿ ಮಾಡುವುದು, ಸಂಹಾರ ಮಾಡುವುದು ಅವ್ರು ಮಾಡ್ತಾ ಇದ್ದಾರೆ. ನಾನು ಒಂದ್ ಪುಸ್ತಕ ಬರೀಕ್ ಆಗ್ತಾ ಇದೆ. 2 ಪುಸ್ತಕ ಬರೆದ್ರೆ ಸುಸ್ತು, 4 ಊಟ ಮಾಡಿದ್ರೆ ಸುಸ್ತು, 20 ಹೆಜ್ಜೆ ಓಡಾಡಿದ್ರೆ ಸುಸ್ತು. ನಂಗೆ ಯಾವಾರು ಸುಸ್ತು. ನಾ ಏನ್ ಸೃಷ್ಟಿ ಮಾಡಿದ್ದೇನೆ? ಈಶ್ವರ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿ. ಜನ್ಮಾದ್ಯಸ್ಯ ಯತಃ, ಹೌದಾ? ಜನ್ಮಾದಿ ಅಸ್ಯ ಯತಃ ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಜಗತಃ. ಶಾಂಕರ ಭಾಷ್ಯ. ಅಯ್ಯೋ, ತುಂಬಾ ಜನ ಗುರುಗಳು ಬೇಡ. ಒಬ್ಬ ಗೌಡಪಾದ, ಒಬ್ಬ ಶಂಕರ, ಒಬ್ಬ ಸುರೇಶ್ವರ, ಒಬ್ಬ ಸಚ್ಚಿದಾನಂದೇಂದ್ರ ಸರಸ್ವತಿ. ಈ 4 ಜನ ಜ್ಞಾನಿಗಳ ಸಹವಾಸ ಮಾಡಿಬಿಟ್ಟೆ ಖಂಡಿತ ಬ್ರಹ್ಮಜ್ಞಾನವಾಗಿ ನಾವೆಲ್ಲರೂ ಮುಕ್ತರಾಗ್ಬಿಡ್ತೇವೆ. ನೋಡಿ, ಆ ಈಶ್ವರ ಎಲ್ಲಿ? ಜೀವನಲ್ಲಿ ಈಶ್ವರನಿಗೆ ಸರ್ವ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿ ಸಂಹಾರ ಕರ್ತೃತ್ವ ಅಲ್ವೇ? ಪರಮೇಶ್ವರ ಅಂದ್ರೆ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ದ, ಪ್ರಪಂಚವನ್ನೆಲ್ಲ ಕಾಪಾಡ್ತಾ ಇದ್ದಾನೆ, ಪ್ರಪಂಚವನ್ನೇ ಸಂಹಾರ ಮಾಡಿ. ನೀ ಏನ್ ಮಾಡ್ತೀಯ? ಒಂದ್ ಮನೆ ಕಟ್ಟೋದಾಗಿಲ್ಲ ನನ್ನ ಯೋಗ್ಯತೆಗೆ, ಒಂದು ಪುಸ್ತಕ ಬರೀಕಾಗಿಲ್ಲ ಯೋಗ್ಯತೆಗೆ ನಾನ್ ಬ್ರಹ್ಮವ? ಸಾಧ್ಯವಿಲ್ಲ. ಇದನ್ನು ಪಾಠ ಮಾಡುವಾಗ ಒಳ್ಳೆ ಮಾತು ಹೇಳಿದ್ರು ಪೂಜ್ಯರಾದ ಸದ್ಗುರು. ಆ ಪರಮಾತ್ಮನಲ್ಲಿ ಈ ಜೀವನಾದಂಥ ನಾನಲ್ಲಿ ನನಗೂ ಅವರು ಯಾವ ಯಾವ ಸಂಬಂಧವಿದೆ. ನಾನೊಬ್ಬ ಜುಜ್ವಿ ಜೀವಾತ್ಮ, ಅವನು ಬಹಳ ದೊಡ್ಡ ಪರಮಾತ್ಮ ಅಂತ ಎಲ್ಲರೂ ತಿಳ್ಕೊಂಡಿದ್ದೆ. ಇದಕ್ಕೆ ಪ್ಯಾರಲ್ ಆಗಿ ಕಾಳಿದಾಸನ ಮಾತು ರಘುವಂಶದಲ್ಲಿ, ಕ್ವಸೂರ್ಯ ಪ್ರಭವೋ ವಂಶಃ ಕ್ವಚಾಲ್ಪ ವಿಷಯಾಮತಿ ತಿತೀರ್ಷು ದುಸ್ತರಂ ಮೋಹಾತ್ ಉಡುಪೇನಾಸ್ಮಿ ಸಾಗರಂ. ತುಂಬಾ ಚೆನ್ನಾಗಿದೆ ಕಾಳಿದಾಸನ ರಘುವಂಶ ಒಂದು ಶ್ಲೋಕ. ಹೇಳ್ತಾರೆ, ಕ್ವಸೂರ್ಯ ಪ್ರಭವೋ ವಂಶ. ಸೂರ್ಯ ವಂಶವೆಲ್ಲಿ? ಸೂರ್ಯವಂಶ ರಾಮನ ವಂಶ. ಶ್ರೀರಾಮಚಂದ್ರ ಧರ್ಮಾತ್ಮ, ಶ್ರೀರಾಮಚಂದ್ರ ಸರ್ವಜ್ಞನಾಗಿರುವಂತ ಪ್ರಭು. ಅವನಲ್ಲಿ ಕ್ವಚ ಅಲ್ಪ ವಿಷಯಾಮತಿ. ನಾನಲ್ಲಿ ನಾನು ಅಲ್ಪ ವಿಷಯಾಮತಿ. ನನ್ನ ಬುದ್ಧಿ ತುಂಬಾ ಸಣ್ಣ ಬುದ್ಧಿ, ನಾನು ಹೆಚ್ಚಿನ ವಿಷಯ ಗೊತ್ತೀನಿ. ಅದು ದೊಡ್ಡ ಸಮುದ್ರ. ನನ್ನ ಕೈನಲ್ಲಿ 1 ಲೋಟ ನೀರು ಹಿಡ್ಕೊಂಡಿದ್ದೆ. ಈ ನೀರು ಆ ನೀರು ಒಂದೆಯ? ಆ ನೀರು ಅಗಣಿತ, ಈ ನೀರು ಗಣಿತ. ಆದ್ರಿಂದ ಕ್ವಸೂರ್ಯ ಪ್ರಭವೋ ವಂಶ. ಆ ಸೂರ್ಯ ವಂಶವೆಲ್ಲಿ? ನಾನಲ್ಲಿ. ಆದ್ರಿಂದ ನಾನು ಬರೀಕ್ ಹೋದ್ರೆ ದೊಡ್ಡ ಸಮುದ್ರವನ್ನ ಒಂದು ಸಣ್ಣ ದೋಣಿಯಿಂದ ದಾಟುವ ಮೂರ್ಖನಂತೆ ಆಗಿಬಿಡ್ತೇನೆ ಅಂತ ಹೇಳ್ತಾನೆ. ಇದೇ ರೀತಿಯಲ್ಲಿ ಎಲ್ಲ ಜನಗಳು ಹೇಳ್ತಾರೆ, ಮಹಾಬುದ್ಧಿವಂತರು ಹೇಳ್ತಾರೆ, ಆ ಭಗವಂತ ಎಲ್ಲಿ? ನಾನಲ್ಲಿ. ನನ್ಗೇನು ನೆಗಡಿ ಆದ್ರೆ ಪರಿಹಾರ ಮಾಡ್ಕೊಳಕ್ಕಾಗೋದಿಲ್ಲ. ಭಗವಂತನಿಗೆ ನೆಗಡಿನೇ ಆಗೋದಿಲ್ವಂತೆ. ನನ್ನ ಮೈಯ ರಕ್ತ ಬಂದ್ರೆ ಅನುಭವ ಉರಿ ಆಗ್ತಾ ಇದೆ, ಅವನು ಬೇಕಾದ್ ಮಾಡ್ಕೋತೆ. ಒಟ್ಟಿನಲ್ಲಿ ಅವನು ಸರ್ವಜ್ಞ ಸರ್ವಶಕ್ತಿ. ಜೀವರು ಅಲ್ಪಜ್ಞರು ಅಲ್ಪಶಕ್ತಿ. ತಸ್ಮಾತ್ ಆದ್ದರಿಂದ ಮೇರು ಸರ್ಷಪಯೋರಿವ ಭೇದೆ ಜಾಗೃತಿ ಸತಿ ಕಥಂ ಅಭೇದ ಘಟತೆ. ಅಬ್ಬಾ, ಏನ್ ಗುರುಗಳ ವಾಕ್ಯ ಸ್ವಾಮಿ! ಶಾಂಕರ ಭಾಷ್ಯ ಇದೆ. ತಸ್ಮಾದಾದ್ದರಿಂದ ಜೀವ ಬ್ರಹ್ಮರಿಗೆ ಮೇರು ಸರ್ಪಶದಂತೆ, ಮೇರು ಸರ್ಷಪದಂತೆ ಭೇದ ಉಂಟು. ಸರ್ಷಪ ಅಂದ್ರೆ ಸಾಸುವೆ, ಮಸ್ಟರ್ಡ್ ಸೀಡ್. ಒಂದು ಮೇರು ಪರ್ವತ, ಇನ್ನೊಂದು ಸಾಸುವೆ. 2 ಒಂದೆಯ? ಸಾಸುವೆ ಎಲ್ಲಿ? ಹಿಮಾಲಯ ಪರ್ವತ ಎಲ್ಲಿ? ಸಾಸುವೆ ದೊಡ್ಡದ,
ಹಿಮಾಲಯ ಪರ್ವತ ದೊಡ್ಡದ ಅಂತ ಯಾರನ್ನೇ ಕೇಳಿ ಏನ್ ಹೇಳ್ತಾರೆ? ಹಿಮಾಲಯ ಪರ್ವತ ದೊಡ್ಡದು. ಎಷ್ಟು ಪಟ್ಟು ದೊಡ್ಡದು? ಯೋ ರಾಮಚಂದ್ರ, ಎಷ್ಟು ಸಾಸಿವೆ ಕಾಳುಗಳಿಗಿಂತ ಹಿಮಾಲಯ ಪರ್ವತ ದೊಡ್ಡದು. 1000 ಸಾಸಿವೆ ಕಾಳಿಗಿಂತ ಇನ್ನೂ ದೊಡ್ಡದು. 1,00,000 ಸಾಸಿವೆ ಕಾಳಿಗಿಂತ ಇನ್ನೂ ದೊಡ್ಡದು. 10,00,000 ಸಾಸಿವೆ ಕಾಳಿಗಿಂತ ಇನ್ನೂ ದೊಡ್ಡದು. 1,000 ಕೋಟಿ ಕೋಟಿ 1,000 ಕೋಟಿ ಇಂಟು ಕೋಟಿ ಸಾಸಿವೆ ಕಾಳು ಲೆಕ್ಕ ಹಾಕಿ, ಅದಕ್ಕಿಂತ ಹಿಮಾಲಯ ಪರ್ವತ ದೊಡ್ಡದು. ಉದಾಹರಣೆ, ಮೇರು ಸಸ್ಯ ಪಯೋರಿವ, ಇದನ್ನ ಎಲ್ಲಾ ಕವಿಗಳು ಉದಾಹರಣೆ ಕೊಡ್ತಾರೆ. ಪಾತಂಜಲಿ ಯೋಗದಲ್ಲೂ ಹೇಳ್ತಾರೆ, ಇದನ್ನ ಮಹಾಭಾಷ್ಯದಲ್ಲೂ ಹೇಳ್ತಾರೆ. ಮೇರು ಸಸ್ಯ ಪಯೋರಿವ. ಗುರುಗಳು ಎಂಥ ಮೇಧಾವಿಗಳು. ಆ ಪರಮಾತ್ಮ ಮೇರು ಪರ್ವತ, ಜೀವರು ಸಸ್ಯ ಸಾಸಿವೆಗಳು. ಇದು ಸಣ್ಣ ಪ್ರಶ್ನೆ. ಯಾಕೆ ಪೂಜ್ಯರಾದ ಸದ್ಗುರುಗಳು ಹಿಮಾಲಯ ಸಸ್ಯ ಪಯೋರಿವ ಅಂತ ಹೇಳದೆ ಮೇರು ಸಸ್ಯ ಪಯೋರಿವ ಅಂದ್ಬಿಟ್ರು? ಮೇರು ಪರ್ವತ ದೊಡ್ಡದ, ಹಿಮಾಲಯವೇ ದೊಡ್ಡದು. ಮೇರು ಪರ್ವತಕ್ಕಿಂತಲೂ ಹಿಮಾಲಯ ದೊಡ್ಡದು. ಹಾಗಾದ್ರೆ ಪೂಜ್ಯರಾದ ಸದ್ಗುರುಗಳು ಹಿಮಗಿರಿ ಸಸ್ಯ ಪಯೋರಿವ ಅಂತ ಹೇಳದೆ ಮೇರು ಸಸ್ಯ ಪಯೋರಿವ ಅನ್ನುವಂಥವನ್ನು ಯಾಕೆ ಕೊಟ್ಟಿದ್ದಾರೆ? ಈ ಉದಾಹರಣೆಯನ್ನ ಎಲ್ಲ ಕವಿಗಳು ಒಪ್ಪಿಕೊಂಡಿದ್ದಾರೆ. ಮತ್ತು ಮೇರು ರಕಾರ ಬಂತು, ಸರ್ಷಪ ರಕಾರ ಬಂತು. ಮೇರು ಸರ್ಷಪ ಅಂತ ಹೇಳಿದಾಗ ಪ್ರಾಸಬದ್ಧವಾಗಿದೆ. ಮತ್ತು ಮೇರು ಪರ್ವತವನ್ನ ಬಂಗಾರದ ಪರ್ವತವೆಂದು, ಹಿಮಾಲಯ ಪರ್ವತವನ್ನ ಬೆಳ್ಳಿ ಪರ್ವತವೆಂದು ಕವಿಗಳು ಕರೆಯುತ್ತಾರೆ. ಗುರುಗಳ ಪಾಠಕ್ರಮ ನೋಡಪ್ಪ, ನಾ ಇಲ್ಲಿ ಮೇರು ಸಸ್ಯ ಪಯೋರಿವ ಅಂತ ಬಂದಿದ್ದೇನೆ. ನೀನ್ ಕೇಳ್ಬೋದು, ಯಾಕೆ ಗುರುಗಳೇ ಹಿಮಾಲಯ ಸಸ್ಯ ಪಯೋರಿವ ಬರೀಬೋದಾಯ್ತಾರ ಅಂದ್ರೆ, ಹಿಮಾಲಯ ಪರ್ವತ ಬೆಳ್ಳಿ ಪರ್ವತ, ಹಿಮಗಿರಿ ಹಿಮ. ಆದರೆ ಮೇರು ಪರ್ವತ ಬಂಗಾರ. ಭಗವಂತನು ಬಂಗಾರ, ಮನುಷ್ಯನು ಅಲ್ಯೂಮಿನಿಯಂ ಅಥವಾ ಕಬ್ಬಿಣ ಅಥವಾ ಹಿತ್ತಾಳೆ ಅಥವಾ ನಿಕ್ಕಲ್. ಇಲ್ಲಿಂದ ನಮ್ಮಲ್ಲಿ 1 kg ಬಂಗಾರ ಬೇಕಾ, 10 kg ಹಿತ್ತಾಳೆ ಬೇಕಾ ಅಂದ್ರೆ ಯಾವ ಮೂರ್ಖನೂ ಕೂಡ 10 kg ಹಿತ್ತಾಳೆ ಬೇಕು ಅಂತ, ಬಂಗಾರವೇ ಬೇಕು ಅಂತಾನೆ. ಒಟ್ಟಿನಲ್ಲಿ ಭಗವಂತನು ಬಂಗಾರದ ಪರ್ವತ, ಜೀವ ಸಾಸಿವೆ ಕಾಳು. ಇಂಥ ಜೀವನಿಗೂ ಬ್ರಹ್ಮಕ್ಕೂ ಎಲ್ಲಿ ಸಂಬಂಧ? ತಸ್ಮಾದಾದ್ದರಿಂದ ಮೇರು ಸಸ್ಯ ಪಯೋರಿವ, ಮೇರು ಪರ್ವತಕ್ಕೂ ಸಾಸಿವೆ ಕಾಳಿಗೂ ಇರುವಂತೆ ಜೀವ ಬ್ರಹ್ಮನಿಗೆ ಭೇದೆ ಜಾಗೃತಿ ಸತಿ ಭೇದವು ಜಾಗೃತಿ ಕಾಣ್ತಾ ಇದೆ. ಇಲ್ಲಿ ಜಾಗೃತಿ ಜಾಗೃತ ಪುಲ್ಲಿಂಗ ಇದು. ಮೇರು ಸಸ್ಯಗಳಿಗೆ ಭೇದವು ಬದುಕಿರುವಾಗ, ಕಾಣುತ್ತಿರುವಾಗ ಜ್ವಲಂತವಾಗಿದೆ. ಜೀವ ಬೇರೆ, ಬ್ರಹ್ಮ ಬೇರೆ. ಎಂತೆಂಥ ದೊಡ್ಡವರು ಕೂಡ ಭಗವಂತನ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಬಿಟ್ಟು ಕೊನೆಯಲ್ಲಿ ಪುರೋಹಿತ ಹೇಳ್ಕೊಡ್ತಾರೆ ನಮಗೆ. ನನಗೆ ಆ ಮಂತ್ರವನ್ನ ಹೇಳುವುದಕ್ಕೆ ಇಷ್ಟವಿಲ್ಲ. 100 ಕಡೆ ನೋಡಿ, ಎಸ್ಪೆಷಲಿ ಸತ್ಯನಾರಾಯಣ ಪೂಜೆಯನ್ನ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. 1000 ಜನ ಸೇರಿದ್ದಾರೆ. ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಬಿಟ್ಟು ಕೊನೆಯಲ್ಲಿ ಎಲ್ಲರೂ ಹೇಳಿ, ಗಟ್ಟಿಯಾಗಿ ಹೇಳಿ ಅಂತ ಹೇಳಿದ ಪುರೋಹಿತರು. ಎನ್ನ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತಾಯಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಗಟ್ಟಿಯಾಗಿ ಹೇಳಿಸ್ತಾರೆ. ತಪ್ಪಲ್ವೇ ಇದು? ಪಾಪೋಹಂ, ನಾನೊಬ್ಬ ಪಾಪಿ, ಪಾಪಕರ್ಮವನ್ನ ಮಾಡಿದ್ದೇನೆ. ಪಾಪಾತ್ಮ, ಪಾಪದ ಸ್ವರೂಪನಾಗಿದ್ದೇನೆ, ಪಾಪನ ಹುಟ್ಟಿದ್ದೇನೆ. ಅಲ್ಲ ಸ್ವಾಮಿ, 2 ಗಂಟೆಗಳ ಕಾಲ ಮಡಿ ಉಟ್ಕೊಂಡು ಉಪವಾಸವಿದ್ದು ಶ್ರದ್ಧಾ ಭಕ್ತಿಯಿಂದ ಸತ್ಯನಾರಾಯಣ ಪೂಜೆ ಮಾಡಿದ ಬಳಿಕ ನಾನು ಪಾಪಕರ್ಮ ಮಾಡಿದ್ದೇನೆ, ಅದು ಪಾಪಕರ್ಮವೇ? ಬೇಡ ಎಂದು ಯಾರಿಗೂ ಹೇಳ್ಕೋಬೇಡಿ. ಇವತ್ತೇ ಸಂಕಲ್ಪ ಮಾಡ್ಕೊಬೇಡಿ. ಈ ಶ್ಲೋಕವನ್ನ
ಪುರೋಹಿತರೆ ಶ್ಲೋಕ ಹೇಳಿಸ್ಬೇಡಿ, ನಮ್ಮ ಮನೆಯಲ್ಲೂ ಹೇಳಬೇಡಿ, ನೀವೆಲ್ಲೂ ಹೇಳಬೇಡಿ. ಯಾಕೆ ಹೇಳ್ಕೋಬೇಕು? ಇಲ್ಲಿ ಒಟ್ಟಿನಲ್ಲಿ ಜಾಗೃತಿ ಸತಿ ಜೀವ ಬ್ರಹ್ಮರಿಗೆ ಭೇದ ಕಾಣ್ತಾ ಇದೆ. ಹೀಗಿರಬೇಕಾದ್ರೆ ಕಥಂ ಅಭೇದ ಘಟತೆ? ನ ಜೀವ ಬ್ರಹ್ಮಣೋ ಭೇದ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಹೊಂದುತ್ತದೆ ಎಂದರೆ ಹೇಳ್ತಾ ಇದ್ದಾನೆ. ನ ಜೀವ ಬ್ರಹ್ಮಣೋರ್ಭೇದ ಪಿಂಡ ಬ್ರಹ್ಮಾಂಡ ಭೇದತಃ ವ್ಯಸ್ತೆ ಸಮಸ್ತೆ ರೇಖತ್ವಾತಿ ಇತಿ ವೇದಾಂತ ದಿಂಡಿಮಃ. ಈ ಆಕ್ಷೇಪಣೆ ಕೇವಲ ಅವಿವೇಕದಿಂದ ಕೂಡಿದ್ದು, ಅವಿಚಾರ ಸಿದ್ಧವಾದ ಆಕ್ಷೇಪಣೆ. ಮಕ್ಳಿಗೆ ಯಾವ ಚಾಕ್ಲೇಟ್ ತಿನ್ಬಾರ್ದು, ತಿಂದ್ರೆ ಏನಾಗುತ್ತೆ? ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇಲ್ವಾ? ದೊಡ್ಡ ಫ್ಯಾಕ್ಟ್ರಿಗಳಿಲ್ವಾ? ಆ ಫ್ಯಾಕ್ಟ್ರಿಯವರ ದಡ್ರ ಏನೋ ಕೇಳ್ತಾನೆ. ಅಪ್ಪ ಅವೆಲ್ಲ ಬೇಡ, ಚಾಕ್ಲೇಟ್ ತಿನ್ನುವುದರಿಂದ ಹಲ್ಲು ಹುಳುಗಳಾಗುತ್ತೋ ಇಲ್ಲಪ್ಪ? ಆಗಬಹುದು, ಮತ್ತೆ ತೊಂದರೆ ಆಗುದಿಲ್ಲ. ಅದರಿಂದ ಈ ಆಕ್ಷೇಪಣೆಯನ್ನ ಅವಿಚಾರ ಸಿದ್ಧವಾದದ್ದು. ನ ಜೀವ ಬ್ರಹ್ಮಣೋದ್ಭೇ ಪಿಂಡಂ ಶರೀರಂ ಬ್ರಹ್ಮಾಂಡಂ ಸಕಲಂ ಜಗ. ಪಿಂಡ ಎನ್ನುವ ಮಾತಿಗೆ ಈ ಸಣ್ಣ ಶರೀರ, ಬ್ರಹ್ಮಾಂಡ ಅಂದ್ರೆ ಇಡೀ ವಿಶ್ವ ಜಗತ್ತು. ತಯೋ ಪಿಂಡ ಬ್ರಹ್ಮಾಂಡಯೋ ಭೇದತಃ ಅಪಿ ನ ಜೀವ ಬ್ರಹ್ಮಣೋರ್ಭೇದಸ್ತಿ. ಈ ಶರೀರ, ಇಡೀ ವಿಶ್ವ ಶರೀರ, ಈ ಪಿಂಡ ಬ್ರಹ್ಮಾಂಡ ದೃಷ್ಟಿಯಿಂದಲೂ ಕೂಡ ಜೀವ ಬ್ರಹ್ಮರಿಗೆ ಭೇದವಿಲ್ಲ. ಯಾಕೆ? ವ್ಯಸ್ತೆ ಸಮಷ್ಟಿ ಏಕತ್ವ. ವ್ಯಷ್ಟಿ ಸಮಷ್ಟಿ ಎರಡೂ ಒಂದೇ. ಇದನ್ನ ತೈತರಿಯೋಪನಿಷತ್ತು ಹೇಳ್ತಾ ಇದೆ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ವಿ ಸ ಏಕಃ. ಸಮುದ್ರದಲ್ಲಿ ತುಂಬಾ ನೀರಿದೆ, ನಮ್ಮ ಮನೆ ಟ್ಯಾಂಕ್ ಅಲ್ಲಿ ಕಮ್ಮಿ ನೀರು, ಎರಡೂ ಒಂದೇ, ಎರಡೂ ನೀರೇ ಅಲ್ಲವೇ? ವ್ಯಷ್ಟಿ ಸಮಷ್ಟಿಗಳಿಗೆ ಭೇದವೇ ಇಲ್ಲ. ನಚ ವ್ಯಷ್ಟಿ ಸಮಷ್ಟಯೋ ಭೇದ ಪಾರಮಾರ್ಥಿಕ. ಹೇಗಿದೆ ವಾಕ್ಯ? ವ್ಯಷ್ಟಿ ಸಮಷ್ಟಿಗಳಿಗೆ ಇರುವಂತಹ ಭೇದವು ಪಾರಮಾರ್ಥಿಕವಲ್ಲ, ಸತ್ಯವಾದ ಭೇದವಲ್ಲ. ವ್ಯಷ್ಟಿನಾಮೇವ ಸಮುದಿತಾನ ಸಮಷ್ಟಿ ಶಬ್ದ ಭಾತ್ವತ್ವಾತ್. ಏಕೆಂದರೆ ವ್ಯಷ್ಟಿ ಸಮಷ್ಟಿ ಅಂತ ಹೇಳ್ತಾ ಇದ್ದೇವಲ್ಲ, ವ್ಯಷ್ಟಿ ಸಮಷ್ಟಿ ಅಂತ ಹೇಳುವಾಗ ಎರಡೂ ಒಂದೇ. ವ್ಯಷ್ಟಿಗಳೇ ಕೂಡಿಕೊಂಡು ಸಮಷ್ಟಿಯಾಗಿದೆ. ಈಗ ಪ್ರಜೆಗಳು ಎಂದರೇನು, ಮನುಷ್ಯ ಎಂದರೇನು? ಮನುಷ್ಯನ ಒಬ್ಬ 1000 ಜನ ಸೇರ್ಕೊಂಡ್ರೆ ಪ್ರಜೆಗಳು ಅಂತ ಆಗ್ತಾ ಇದೆ. ಅದೇ ಅರ್ಥದಲ್ಲಿ ವ್ಯಷ್ಟಿ ಸಮಷ್ಟಿ ಸಾಕ್ಷಿನಶ್ಚ ಏಕತ್ವಾತಿ ನಾನಾತ್ವೇ ನ ಮಾನಮಸ್ತಿ. ಈ ವ್ಯಷ್ಟಿರಾದಂತಹ ಜೀವರಿಗೂ ಸಮಷ್ಟಿ ರೂಪವಾದಂತಹ ತತ್ವಕ್ಕೂ ಆತ್ಮನ ಸಾಕ್ಷಿಯಾಗಿದ್ದಾನೆ. ಸಾಕ್ಷಿ ಒಬ್ಬನೇ. ಈ ಪ್ರಪಂಚದಲ್ಲಿ ಎಷ್ಟು ಬೆಳಕುಗಳು ಉಂಟೋ ಎಲ್ಲಾ ಬೆಳಕುಗಳು ಸೂರ್ಯನ ಬೆಳಕು. ಟಾರ್ಚ್ ಇರ್ಬೋದು, ಎಣ್ಣೆ ದೀಪದ ಬತ್ತಿ ಇರ್ಬೋದು, ಅಥವಾ ಮತ್ತೊಂದು ಬೆಂಕಿ ಇರ್ಬೋದು, ಎಲ್ಲ ಬೆಂಕಿಗಳು ಸೂರ್ಯನ ಅಂಶ. ಆದ್ದರಿಂದ ವ್ಯಷ್ಟಿ ಸಮಷ್ಟಿಗಳಿಗೆ ಭೇದವಿದೆ ಎನ್ನುವುದಕ್ಕೆ ನಾನಾತ್ವೇ ಮಾನಂ ನಾಸ್ತಿ. ಭೇದಕ್ಕೆ ಪ್ರಮಾಣವೇ ಇಲ್ಲ. ಇದಮುಪಲಕ್ಷಣಂ ತಯೋಹೋ ಮಿಥ್ಯಾತ್ವಸ್ಯಾಪಿ. ಶ್ರೀರಾಮಚಂದ್ರ ಆ ಇಬ್ಬರೂ ಕೂಡ ನಿಜವಾಗಿ ನೋಡಿದರೆ ಭಿನ್ನ ಭಿನ್ನವಾಗಿಲ್ವೇ? ಮುಕ್ತಂಚ ಪೂರ್ವಮೇವ ನಾಮ್ನೋ ರೂಪಸ್ಯ ಮಿಥ್ಯಾತ್ವ. ನಾಮ ರೂಪಗಳು ಎಲ್ಲವೂ ಕಲ್ಪಿತ. ನೋಡಿ, ವೇದಾಂತಿಗಳು ಎಂಥ ವಿಜ್ಞಾನಿಗಳಾಗಿದ್ದಾರೆ. ಇದು ವೇದಾಂತ. ನನಗೆ ಕಥೆ ಪುರಾಣ ಇಷ್ಟ ಇಲ್ಲ. ಶಂಕರಾಚಾರ್ಯರು ಬಹಳ ದೊಡ್ಡವರು. ಶಂಕರಾಚಾರ್ಯರು ಎಲ್ಲಾ ಕಡೆಗೂ ಹೋಗಿ ಎಲ್ಲಾ ವಾದಿಗಳನ್ನು ಸೋಲಿಸಿ ಮಠ ಕಟ್ಟಿದ್ರು, ಬಹಳ ದೊಡ್ಡ, ಇವೆಲ್ಲ ಸಂತೋಷ. ಏನ್ ಪ್ರಮಾಣ ಅದಕ್ಕೆ? ಆದರೆ ಶಂಕರರು ಉಪದೇಶಿಸಿರುವ ಉಪದೇಶಗಳು ಇವತ್ತಿಗೂ ಜೀವಂತವಾಗಿವೆ. ಇದನ್ನ ಇಡೀ ವಿಶ್ವ ಎಲ್ಲರೂ ಒಪ್ಕೊಳ್ತಾರೆ. ನೋಡಿ, ಇಡೀ ಪ್ರಪಂಚದಲ್ಲಿ ಇವತ್ತಿನ ಕಾಲದಲ್ಲಿ ಎಲ್ಲೆಲ್ಲಿ ಹೋದ್ರೂ ಕೂಡ ಒಂಚೂರು ವೇದಾಂತ ಪ್ರವಚನವಾಗ್ತಾ ಇದೆ ಅಂದ್ರೆ ಅಲ್ಲಿ ಶಂಕರಾಚಾರ್ಯರ ಸ್ಮರಣೆ ಬಂತು.
ಶಂಕರಾಚಾರ್ಯರವರು 13 ಶತಮಾನಗಳ ಹಿಂದೆ ಉಪದೇಶ ಮಾಡಿರುವಂತ ಅದ್ವೈತ ಸಿದ್ಧಾಂತ ಇವತ್ತಿಗೂ ಎಲ್ಲ ಕಡೆಗಳಲ್ಲೂ ಜೀವಂತವಾಗಿವೆ. ಆದ್ದರಿಂದ ಅಂಥ ಶಂಕರರನ್ನ ನಾವು ಜಗದ್ಗುರು ಎಂದು ಕರೆಯುವುದರಲ್ಲಿ ಯಾವ ತಪ್ಪು ಇಲ್ಲ. ಏತದರ್ಥೆ ಅಸ್ತಿ ವೇದಾಂತ ನವದ್ವಾರೆ ಪುರೇ ಜೈಹಿ ಹಂಸೋನೇನಾಯತೆ ಬಹಿ ವಶಿ ಸರ್ವಸ್ಯ ಲೋಕಸ್ಯ ಸ್ಥಾವರಸ್ಯ ಜರಸ್ಯ ಚ ಶ್ವೇತಾಶ್ವತರೋಪನಿಷತ್ತು. ಒಬ್ಬನೇ ಆತ್ಮನು ಹಂಸನಾಗಿ ಎಲ್ಲಾ ಕಡೆಗಳಲ್ಲೂ ವ್ಯಾಪಕನಾಗಿದ್ದಾನೆ. ಜಾಗರಿತ ಸ್ಥಾನ ಬಹಿಷ್ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಭಕು ವೈಶ್ವಾನರ ಪ್ರಥಮ ಪಾದ. ಅವಸ್ಥಾತ್ರಯವನ್ನು ವಿಚಾರ ಮಾಡುವಾಗ ಜಾಗ್ರದ ಅವಸ್ಥಾ ಉಪಾಧಿಗನಾಗಿರುವ ಆತ್ಮನ ಹೆಸರು ವೈಶ್ವಾನರ ಆತ್ಮ. ಅವನು ಸಮಷ್ಟಿ ಉಪಾಧಿಯುಳ್ಳವನಾಗಿದ್ದಾನೆ. ಅವನೇ ಜೀವ ರೂಪದಿಂದ ಭಿನ್ನ ಭಿನ್ನವಾಗಿ ತೋರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನೋಡುತ್ತಾ ಹೋದಾಗ ಜೀವ ಬ್ರಹ್ಮರಿಗೆ ಭೇದವಿಲ್ಲ. ನೋಡಿ, ಜೀವ ಬ್ರಹ್ಮರಿಗೆ ಭೇದವಿಲ್ಲ ಎನ್ನುವ ಅದ್ವೈತ ಸಿದ್ಧಾಂತವನ್ನ ಭಗವತ್ಪಾದ ಶಂಕರರು, ಗೌಡ ಪಾದಾಚಾರ್ಯರು, ಸುರೇಶ್ವರಾಚಾರ್ಯರು, ಸಹಸ್ರಾರು ಜನ ಮಹಾತ್ಮರು ಉಪದೇಶ ಮಾಡುತ್ತಿದ್ದರು. ಕೆಲವು ಮಹಾತ್ಮರು ಜೀವನೇ ಬೇರೆ ಬ್ರಹ್ಮವೇ ಬೇರೆ ಅಂತ ವಾದ ಮಾಡ್ತಾರೆ. ಅವರು ಹೇಳುವಂತಹ ಬ್ರಹ್ಮ ನಿರಾಕಾರವಾದ ಸಚ್ಚಿದಾನಂದ ರೂಪವಾದ ಸಾಕ್ಷಿ ತತ್ವವಲ್ಲ. ಅವ್ರು ಹೇಳುವಂತಹ ಬ್ರಹ್ಮ ಸಾಕಾರವಾಗಿರುವ ಸವಿಶೇಷವಾಗಿರುವಂತಹ ತತ್ವ. ಜೀವ ಬ್ರಹ್ಮರಿಗೆ ಭೇದವಿಲ್ಲ ಎನ್ನುವಾಗ ಬ್ರಹ್ಮ ಶಬ್ದಕ್ಕೆ ಸಾಕಾರ, ಸವಿಶೇಷ, ಸೋಪಾಧಿಕವಾದ ತತ್ವ ಅಂತ ಅರ್ಥವನ್ನು ಮಾಡ್ಕೋಬಾರ್ದು. ಮತ್ತೇನು ನಿರುಪಾಧಿಕವಾದ ಬ್ರಹ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ನ ಜೀವ ಬ್ರಹ್ಮಣೋರ್ಭೇದ ಪಿಂಡ ಬ್ರಹ್ಮಾಂಡ ಭೇದತಃ ವ್ಯಸ್ತೆ ಸಮಷ್ಟೇರೇಕತ್ವಾತ್ ಇತಿ ವೇದಾಂತ ಡಿಂಡಿಮ. ಇಂದಿನ ಈ ವೇದಾಂತ ಡಿಂಡಿಮ ಪ್ರವಚನವನ್ನ ಸಂಪನ್ನಗೊಳಿಸ್ತಾ ಇದ್ವಿ. ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.